ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಎಲ್ಲರೂ ನಮ್ಮ ಇಲಾಖೆಯಲ್ಲಿ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಸ್ವಲ್ಪ ಆದರೂ ಕೂಡ ಅವರು ಸರಿಯಾದ ಕ್ರಮ ತಗೊಂಡಿದ್ರೆ, ಅಂದರೆ ತಂದೆ ತಾಯಿಗಳಿಗೆ ವೆಹಿಕಲ್ ನಿಲ್ಲಿಸುವಾಗ ಮೋಟರ್ ಬೈಕ್ ನಿಲ್ಲಿಸಿದ್ದು ಸರಿಯಾಗಿ ನಡ್ಕೊಂಡಿದ್ರೆ ಆ ಮಗುನೂ ಸಾಯ್ತಿರಲಿಲ್ಲ ಮತ್ತು ಆ ತಂದೆ ತಾಯಿಗಳಿಗೂ ಕೂಡ ಪೆಟ್ಟುಗಳು ಬೀಳ್ತಾ ಇರಲಿಲ್ಲ. ಇದು ಭಾಳ ದುರದೃಷ್ಟಕರ. ಸಾರ್ವಜನಿಕ ವಲಯದಲ್ಲಿ ಇಂಥ ಘಟನೆಗಳು ಖಂಡಿತವಾಗಿ ಆಗಬಾರ್ದು. ಯಾರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ ಆ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡ್ತೇನೆ ಈಗ. ಮತ್ತು ಮುಂದೆ ಇಂಥ ಘಟನೆಗಳು ಯಾವುದೂ ಕೂಡ ಆಗದಾಗೆ ಇಡೀ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ. ಬೆಂಗಳೂರಿನಲ್ಲಿ ಇವತ್ತು 11 ಗಂಟೆಗೆ ಮೀಟಿಂಗ್ ಕೂಡ ಕರೆದಿದ್ದೇನೆ. ಆ ಮೀಟಿಂಗ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಯಾವುದು ಕೂಡ ನಡೆಯಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ. ಅವೈಜ್ಞಾನಿಕವಾಗಿ ರಸ್ತೆಲೆಲ್ಲ ತಡೆಯೋದು, ಅದೇ ಅದನ್ನೆಲ್ಲ ಅವರೆಲ್ಲ ಕೆಲವರು ಹಾಗೆ ಮಾಡ್ತಾರೆ. ಕೆಲವರು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಸಡನ್ನಾಗಿ ಓಡಿ ಬಂದು ವೆಹಿಕಲ್ ನಿಲ್ಲಿಸೋದು, ಆ ಥರದ್ದೆಲ್ಲ ನಾನು ಕೂಡ ಗಮನಿಸಿದ್ದೇನೆ. ಅಂಥದ್ದು ಯಾವುದು ಆಗದ ಹಾಗೆ ಅವರಿಗೆ ಗೊತ್ತಾಗಬೇಕು. ಯಾರಿಗೆ ವಾಹನ ಓಡಿಸ್ತಕ್ಕಂಥವ್ರಿಗೆ ಹೌದಪ್ಪ ಅಲ್ಲಿ ದೂರದಲ್ಲೇ ಪೊಲೀಸ್ನವ್ರು ನಿಂತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡಬೇಕು. ಚೆಕ್ ಮಾಡಬಾರ್ದು ಅಂತ ಹೇಳೋದಿಲ್ಲ ನಾನು, ಆದರೆ ಅದಕ್ಕೂ ಒಂದು ಪದ್ಧತಿ ಇರಬೇಕಲ್ಲ, ಅದನ್ನು ಅನುಸರಿಸಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಡ್ತೇನೆ. ಮೀಟಿಂಗ್ 11:30 ಇಲ್ಲ, DYSP ACPಗಳು ಮತ್ತು SCPಗಳ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳನ್ನ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕರೆದಿದ್ದೇನೆ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ. ಮಳೆ ಒಂದು ಕಡೆ ಹೆಚ್ಚಿನ ಮಳೆ ಆಗ್ತಾಯಿದೆ, ಟ್ರಾಫಿಕ್ಕು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು. ಅದಕ್ಕೆ BBMP ಅವರು ಅನೇಕ ರೀತಿಯಲ್ಲಿ ಕ್ರಮ ತಗೋಬೇಕಾಗಿತ್ತು. ಅವರು ಅನೇಕ ಕಾರಣದಿಂದ ಅವರಿಗೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಹಿಂದೆ ಆಗಿದೆ. ಅದನ್ನು ಕೂಡ ನಾನು ಚರ್ಚೆ ಮಾಡ್ತೀನಿ. ಸಂಬಂಧಪಟ್ಟಂತೆ ಮತ್ತೆ ಚರ್ಚೆ ಆಗ್ತಿದೆ ಅಲ್ಲ, ಅದನ್ನು ಹಿಂದೆ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ಚರ್ಚೆ ಮಾಡ್ತೀನಿ ಇವತ್ತು. ಒಂದು ವೇಳೆ ಅದರಿಂದ ಉಪಯೋಗ ಆಗೋದಾದರೆ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಅದನ್ನು ಮಾಡೋದಿಲ್ಲ. ಒಂದು ವೇಳೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಅದನ್ನು ಆ ಕ್ರಮ ಮತ್ತೆ ತಗೊಳ್ಳೋದಕ್ಕೆ ನಾನು ತೀರ್ಮಾನ ಮಾಡ್ತೀನಿ. ಅಲ್ಲಲ್ಲ, ಅದನ್ನೇ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ. ಯಾಕೆಂದರೆ ನಾವು ಯಾವುದೇ ಕ್ರಮ ತಗೊಳ್ಳೋದು ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕೆ ಬಿಟ್ಟರೆ ಅದು ಅದರಿಂದ ಕೆಟ್ಟದ್ದಾಗಬಾರ್ದು. ಸರ್, ಈ ಹಿಂದೆ ಒಂದು ಸ್ವಲ್ಪ ದಿನಗಳ ಕಾಲ ಈ ಪೊಲೀಸರು ಅಡ್ಡಗಟ್ಟೋದು, ಫೈನ್ ಹಾಕೋದನ್ನು ನಿಲ್ಲಿಸಲಾಗಿತ್ತು. ಸೊ ಪ್ರಾಬಬ್ಲಿ ಈ ಒಂದು ಇನ್ಸಿಡೆಂಟ್ನಿಂದ ಅದನ್ನು ಫುಲ್ ಸ್ಟಾಪ್ ತರುವಂಥದ್ದು ಅಥವಾ ಪಾಸ್ ಮಾಡುವಂಥದ್ದು ಪ್ಲಾನ್ ಏನಾದರೂ ಸದ್ಯದ ಮಟ್ಟಿಗೆ ಇದೆ? ಅಲ್ಲ, ಡ್ರಂಕ್ ಆ್ಯಂಡ್ ಡ್ರೈವಿಂಗು, ಹೆಲ್ಮೆಟ್ಟು ಹಾಕ್ಕೊಳ್ಳೋದಿಲ್ಲ, ಟ್ರಾಫಿಕ್ಕು ಸರಿಯಾಗಿ ಲೈನ್ ಡಿಸಿಪ್ಲಿನ್ ಮಾಡಲ್ಲ, ಈ ರೀತಿ ಎಲ್ಲ ಇರುತ್ತಲ್ಲ, ಅದನ್ನು ಯಾವ ರೀತಿ ಇವರು ಅದಕ್ಕೆ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸುಮ್ಮನೆ ಅನಾವಶ್ಯಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರಿಂದ ಉಪಯೋಗ ಆಗೋದಿಲ್ಲ. ಅವರಿಗೆ ನಾವು ಎಜುಕೇಟ್ ಮಾಡಬೇಕು, ಅವರಿಗೆ ತಿಳಿ ಹೇಳಬೇಕು. ನೋಡಿಯಪ್ಪ ಈ ರೀತಿ ಇದೆ, ಹೀಗೆಲ್ಲ ಮಾಡಬೇಡಿ, ಹೆಲ್ಮೆಟ್ ಇಲ್ಲದೆ ಹೋಗಬೇಡಿ. ಯಾರಿಗೆ ಹೆಲ್ಮೆಟ್ ಇಲ್ಲದೆ ಹೋಗಬೇಡಿ ಅಂದರೆ ಅವರಿಗೆ ತಾನೇ, ಅವರ ಪ್ರಾಣಕ್ಕೆ ಅಪಾಯ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಸಾರ್ವಜನಿಕರಿಗೆ ತಿಳಿ ಹೇಳೋದ್ರ ಮೂಲಕ ಇಂಥದ್ದೆಲ್ಲ ಮಾಡಬೇಕಾಗತ್ತೆ. ಎಕ್ದಮ್ ನಾವು ಹುಡುಗಿ ರಸ್ತೆಯಲ್ಲಿ ಅವ್ರನ್ನ ಸ್ಪೀಡಾಗಿ ಬರ್ತಾ ಇರ್ತಾರೆ, ಅವ್ರು ನೋಡೋಗ್ಬಿಟ್ಟು ಅಡ್ಡಿದ್ರೆ ಅದರ ಬ್ರೇಕ್ ಹೊಡೆದಾಗ ನೋಡಿ ಅದು ಎಂಥ ಘಟನೆ ಆಗಿದೆ. ಅದು ಜೊತೆಗೆ ನನಗೆ ಆ್ಯಕ್ಚುಲಿ ನನಗೆ ಬೇಜಾರಾಗಿದ್ದು ಅಥವಾ ಬೇಸರ ಆಗಿದ್ದು, ನೋವಾಗಿದ್ದು, ಅವ್ರು ಹೇಳ್ತಾ ಇದ್ದಾರೆ ತಂದೆ ತಾಯಿಗಳು ಮಗುಗೆ ಇದು ಏನೋ ನಾಯಿ ಕಚ್ಚಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗಲೂ ಕೂಡ ಒಂದಿಷ್ಟು ಮಾನವೀಯತೆಯನ್ನು, ಸ್ವಂತ ಜಡ್ಜ್ಮೆಂಟ್ ಉಪಯೋಗಿಸ್ಬೇಕಲ್ಲ. ಆದರೆ ಅವ್ರನ್ನ ಒಬ್ಬರನ್ನ ಬಿಟ್ಬಿಟ್ಟಿದ್ರೆ ಏನು ಇಡೀ ದೇಶದ ಕಾನೂನೇನು ಉಲ್ಲಂಘನೆ ಆಗ್ಬಿಡ್ತಿದ್ದಿಲ್ಲ. ಅಂಥದ್ದೆಲ್ಲ ಆ ಸ್ಪಾಟಲ್ಲಿ ನಮ್ಮವರು ಪೊಲೀಸ್ನವರು ಜಡ್ಜ್ಮೆಂಟ್ ಯೂಸ್ ಮಾಡಬೇಕು.
ಅದಕ್ಕೋಸ್ಕರ ಅದನ್ನೆಲ್ಲ ಚರ್ಚೆ ಮಾಡ್ತೀನಿ. ಸರ್, ಇನ್ನೊಂದು ಕೋವಿಡ್ ವಿಚಾರಕ್ಕೆ ತುಮಕೂರಿನಲ್ಲಿ ತೆಗೆದುಕೊಳ್ತಿರೋಂಥ ಮುನ್ನೆಚ್ಚರಿಕಾ ಕ್ರಮಗಳು, ಆಮೇಲೆ ಏನಾದರೂ ಹೆಲ್ತ್ ಸೆಂಟರ್ಗಳು, ಟ್ರಯಲ್ ಸೆಂಟರ್? ಈಗ ಆರೋಗ್ಯ ಸಚಿವರು ಹೇಳಿದ್ದಾರೆ, ಅಲಾರ್ಮಿಂಗ್ ಇದು ಸಿಚುವೇಶನ್ ಏನಿಲ್ಲ, ಆದರೆ ಎಚ್ಚರಿಕೆ ವಹಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದನ್ನು ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ನಮಗೇನು ಅಡ್ವೈಸರೀಸ್ ಬರುತ್ತೆ ಎಲ್ಲರಿಗೂ ನಮ್ಮ ಜಿಲ್ಲೆನಲ್ಲೂ ಅದನ್ನು ಫಾಲೋ ಮಾಡ್ತೀವಿ. ಸರ್, ಬಿಜೆಪಿ ವಿರುದ್ಧ ಡಿಫಾರ್ಮೇಷನ್ ಕೇಸ್ ಹಾಕೋದ್ರ ಬಗ್ಗೆ ಚರ್ಚೆ ಮಾಡುತ್ತೆ. ಯಾವುದು ರಿಲೀಸ್ ಮಾಡಿದ್ರು 2 ವರ್ಷದ ಸಾಧನೆ ಅಲ್ಲ ಇದು ವೈಫಲ್ಯ ಅಂತ, ಮಾನಹಾನಿಯಾಗಿದೆ ಅಂತ. ಅದೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಸರ್, ಕ್ಯಾಬಿನೆಟನ್ನು ರೀಶಫಲ್ ಆಗೋ ಚಾನ್ಸಸ್ ಈಗ ಕಂಡು ಬರ್ತಾ ಇದೆಯಾ ಸರ್? ಗೊತ್ತಿಲ್ಲ ನಮಗೆ, ಅದೆಲ್ಲ ಮುಖ್ಯಮಂತ್ರಿಗಳ ಡೊಮೈನಲ್ಲ, ನಮಗೆ ಗೊತ್ತಾಗಲ್ಲ ಅದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.